ಹಲೋ ಸ್ನೇಹಿತರೆ, ಇವತ್ತು ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಯಾವ ಮರ ಅಂತ ನನಗೂ ಗೊತ್ತಿಲ್ಲ. ನಾನು ಅಪರೂಪಕ್ಕೆ ನೋಡಿದ್ದು. ನೋಡಿ, ಈಗ ಇಲ್ಲಿದೆ, ತೋರಿಸ್ತೀನಿ ನೋಡಿ. ಈ ಮರ ಎಷ್ಟು ತುಂಬ ಸುಂದರವಾಗಿದೆ. ನೀವೇ ನೋಡಿ. ಇದು ಯಾವುದು ಮರ ಅಂತ ನನಗೂ ಗೊತ್ತಿರಲಿಲ್ಲ ಫಸ್ಟು. ಈಗ ಎಷ್ಟು ಸುಂದರವಾಗಿದೆ. ಇದು ಯಾವುದು ಅಂತ ಮರ ನನಗೂ ಗೊತ್ತಿರಲಿಲ್ಲ ಫಸ್ಟು. ನಾನು ನೋಡ್ಕೊಂಡು ಹೊರಟೋಗಿದೆ. ಇವಾಗ ಈ ಮರದ ಬಗ್ಗೆ ನನಗೊಂದು ಮಾಹಿತಿ ಬಂತು. ಇದು ಯಾವುದಪ್ಪ ಅಂದರೆ, ಇದು ನಾಗಲಿಂಗ ಪುಷ್ಪದ ಮರ. ನಾಗಲಿಂಗ ಪುಷ್ಪ ಅಂತಂದರೆ ನೋಡಿ, ಪುಷ್ಪದಲ್ಲಿ ಹೂವಿನಲ್ಲಿ ಈ ಥರ ಲಿಂಗ ಥರ ಬಂದು ಬಾಗಿರುತ್ತೆ ನೋಡಿ. ಜೇನು ಕೂಡ ಕೂತಿದೆ ಅಲ್ಲೇ ನೋಡಿ. ಈ ಥರ ನಾಗಲಿಂಗ ಪುಷ್ಪ ಅಂತ ಅದು ಬಂದು ಹಿಂಗೆ ಬೊಗ್ಗಿರುತ್ತಲ್ಲ, ಆ ಫ್ಲವರ್ ಬೊಗ್ಗಿರೋದ್ರಿಂದ ನೋಡಿ, ದುಂಬಿಗಳು, ಜೇನು ಎಲ್ಲ ಪ್ರತಿಯೊಂದೂ ಬರ್ತಾಯಿದೆ ನೋಡಿ. ನೋಡಿ ಜೇನು ನೋಡಿ, ಜೇನು ಯಾವ ಥರ ನೋಡಿ. ಇದು ನಾಗಲಿಂಗ ಪುಷ್ಪದ ಮರ. ಎಷ್ಟು ಸೊಗಸಾಗಿದೆ ನೋಡಿ. ಎಷ್ಟೊಂದು ಹೂಗಳು ಕಾಣಿಸ್ತಾ ಇದೆಯಾ? ಎಷ್ಟೊಂದು ಹೂಗಳಿದೆ. ಒಂದು ತೋರಿಸ್ತೀನಿ ನೋಡಿ. ಈ ಪುಷ್ಪ ಏನಿದೆ, ಇದು ನಾಗಲಿಂಗ ಪುಷ್ಪ ನೋಡಿ. ಎಷ್ಟು ಸೂಪರಾಗಿದೆ ಫ್ಲವರು. ಇದು ಕೆಳಗಡೆ ಲಿಂಗ, ಇದು ಬಾಗಿರೋ ಥರ ಇದೆಯಲ್ಲ, ಅದಕ್ಕೆ ನಾಗಲಿಂಗ ಪುಷ್ಪ ಅನ್ನೋದಿದ್ನ ನೋಡಿ. ನೋಡಿ, ಇದೇ ನಾಗಲಿಂಗ ಪುಷ್ಪ. ಇದು ನಾಗಲಿಂಗ ಪುಷ್ಪದ ಮರ ನೋಡಿ. ಎಷ್ಟು ಸುಂದರವಾಗಿದೆ ನೋಡಿ. ಪೂರ್ತಿ ಮರದ ತುಂಬ ಬರೀ ಹೂಗಳೇ ಇದ್ದಾವೆ. ನೋಡಿ. ಜೇನು, ಹುಳಗಳು ಪ್ರತಿಯೊಂದು ಬರ್ತಾಯಿದೆ. ದುಂಬಿ ನೋಡಿ. ನಾನಂತೂ ಇದು ಫಸ್ಟ್ನೇ ಸತಿ ನೋಡ್ತಾ ಇರೋದು. ಇದು ನೋಡಿ. ಇದೇನು ಅಂದರೆ ನೋಡಿ, ಈ ಥರ ಇದೆ ಅಲ್ವಾ ನೋಡಿ. ಈ ಥರ ದಳಗಳಿರುತ್ತೆ ನೋಡಿ. ಈ ಥರ ಪುಷ್ಪ ಇದು ನೋಡಿ. ಈ ಥರ ದಳಗಳಿದೆ ನೋಡಿ. ಈ ಥರ ದಳಗಳಿದೆ. ಈ ದಳಗಳು ನೋಡಿ, ಸುತ್ತ ಈ ಥರ ದಳಗಳಿದೆ. ಈ ದಳಗಳು ಮತ್ತು ಮಧ್ಯದಲ್ಲಿ ನೋಡಿ, ಇದು ನಾಗರಾವು ನೋಡಿ. ಇದು ನಾಗರಾವು ಥರ ನೋಡಿ. ಇದು ನಾಗರಾವು ಮೇಲ್ಗಡೆ ಬಂದು ಈ ಥರ ಶಿವನಿಗೆ ಬಾಗಿರೋ ಥರ. ಇಲ್ಲಿ ಒಳಗಡೆ ನೋಡಿ ಲಿಂಗ ನೋಡಿ. ಒಳಗಡೆ ಕಾಣಿಸ್ತಾ ಇದೆ ಲಿಂಗ ನೋಡಿ. ಇದು ಲಿಂಗ, ಇದು ಒಳಗಡೆ ಲಿಂಗ, ಇದು ನಾಗರ ನೋಡಿ. ಲಿಂಗ ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ ನೋಡಿ. ಇದಿದೆಯಲ್ಲ, ಇದು ಒಳಗಡೆ ಇರೋದು ಲಿಂಗ. ಇದು ಲಿಂಗ ಮಧ್ಯದಲ್ಲಿದೆ ನೋಡಿ. ಇದು ಲಿಂಗ, ಇದು ನಾಗರಾವು ಬಂದು ಈ ಥರ ಲಿಂಗಕ್ಕೆ ಈ ಕವರ್ ಆಗಿ ರಕ್ಷಣೆ ಕೊಡ್ತಾ ಇರೋದು. ಅದಕ್ಕೆ ಈ ಥರ ಹೂವು ಬಿಡೋದಕ್ಕೆ, ಇದಕ್ಕೆ ಈ ಪುಷ್ಪಕ್ಕೆ ನಾಗಲಿಂಗ ಪುಷ್ಪದ ಮರ ಅಂತಲೇ ಕರೀತಾರೆ ಇದನ್ನ. ಇದು ನಾನು ಇದುವರೆಗೂ ನೋಡಿರಲಿಲ್ಲ. ಇದೇ ಫಸ್ಟ್ ಟೈಮ್ ನಾನು ಇದು ಹೂವು ನೋಡಿದ್ದಿದೆ ಫಸ್ಟು. ಈ ಹೆಸರು ಕೇಳಿದ್ದು ಇದೆ ಫಸ್ಟು. ಯಾರೋ ಒಬ್ಬರು ವಿಚಾರಿಸಿದೆ, ಅವ್ರು ಹೇಳಿದ್ರು ಇದನ್ನು. ಅವ್ರಿಗೆ ಒಂದು 50-60 ವರ್ಷ ಆಗೈತೆ. ಅವ್ರು ಹೇಳಿದ್ದು, ಈಗಿನವ್ರಿಗೆ ಯಾರಿಗೂ ಈ ಪುಷ್ಪನೂ ನೋಡಿಲ್ಲ. ಇದು ಅಪರೂಪದ ಮರ, ಎಲ್ಲೂ ಬಿಡಲ್ಲ. ಇದು ಎಲ್ಲೋ ಒಂದೊಂದು 1000ದಲ್ಲಿ ಒಂದು ಮರ ಮಾತ್ರ ಈ ಥರ ನಾಗಲಿಂಗ ಪುಷ್ಪದ ಮರ ಸಿಗುತ್ತೆ. ಬಟ್ ಇದು ಇವಾಗ ಜಾಸ್ತಿ ಸಿಗ್ತಿಲ್ಲ ನೋಡಿ. ಈ ಥರ ಸುತ್ತ ನೋಡಿ, ಈ ಮರದಲ್ಲಿ ಬಿಡೋ ಹೂಗಳು ಈ ಥರ ಇರುತ್ತೆ. ಸುತ್ತ ಇದು ಬರುತ್ತೆ ಫ್ಲವರು, ಈ ಥರ ಎಲೆಗಳು ಬರುತ್ತೆ. ಇದು ನಾಗರಾವನ ಎಡೆ ಥರ, ಮತ್ತು ಇದು ಲಿಂಗ.
ಈ ಥರ ಇದೆ. ಮತ್ತು ವಾಸನೆ ಕೂಡ ಇಲ್ಲಿ ಮರದ ಕೆಳಗಡೆ ಕೂತಿದ್ದೀನಿ ನಾನೀಗ. ಎಷ್ಟು ಘಮ 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 ಅಂತ ಸ್ಮೆಲ್ ಬರ್ತಾಯಿದೆ ಅಂದರೆ, ಈ ಹೂಗಳಿಗೆ ಆಲ್ರೆಡಿ ಜೇನು, ದುಂಬಿ ಮತ್ತು ಅನೇಕ ಕೀಟಗಳು ಎಲ್ಲವೂ ಬಂದು ಇದು ಮಾಡ್ತಾಯಿದ್ದಾವೆ, ರಸ ಇರ್ತಾಯಿದ್ದಾವೆ. ಅಷ್ಟು ಈ ಕೂತಿದ್ದೀನಿ ಕೆಳಗಡೆ, ಅಷ್ಟು ಘಮ 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 ಅಂತ ಇದೆ ಹೂವು ಘಮ ಘಮ ಅಂತ ಇದೆ. ಮತ್ತು ಅಷ್ಟೇ ಫ್ಲವರು ಇದೆ ನೋಡಿ, ತುಂಬ ಚೆನ್ನಾಗಿ ಅನ್ನಿಸ್ತು. ಅದಕ್ಕೆ ನಾನು ನಿಮಗೆ ಈ ವಿಡಿಯೋನ ಮಾಡಿ ನಿಮಗೆ ಈ ಹೂವನ್ನ ಮತ್ತು ಈ ಮರನ ತೋರಿಸ್ಬೇಕು ಅನ್ನಿಸ್ತು ಫ್ರೆಂಡ್ಸ್. ಈ ವಿಡಿಯೋ ನೋಡಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಇನ್ನೊಂದು ಮಾಹಿತಿ ಫ್ರೆಂಡ್ಸ್, ಈ ನಾಗಲಿಂಗ ಪುಷ್ಪ ಇರೋದು ಜಾಸ್ತಿ ಹಾವುಗಳೆಲ್ಲಿರ್ತದೆ, ಹುತ್ತಗಳೆಲ್ಲಿರ್ತದೆ ಆ ಸೈಡಲ್ಲೇ ಜಾಸ್ತಿ ಈ ನಾಗಲಿಂಗ ಪುಷ್ಪ ಇರೋದು. ಹಾಗಾಗಿ ನೀವು ಸ್ವಲ್ಪ ನೋಡಿಕೊಂಡು ಹುಷಾರಾಗಿರಿ. ನೋಡಿ ಎಷ್ಟು ಜೇನುಗಳಿದ್ದಾವೆ, ಒಳಗಡೆ ಎಷ್ಟು ಜೇನುಗಳು ಆಲ್ರೆಡಿ ಯಾವ ಥರ ಇದು ಮಾಡ್ತಾಯಿದ್ದಾವೆ ನೋಡಿ. ಆಲ್ರೆಡಿ ಎಷ್ಟು ಜೇನುಗಳಿದ್ದಾವೆ, ರಸ ಇರ್ತಾಯಿದ್ದಾವೆ. ಈ ನಾಗಲಿಂಗ ಪುಷ್ಪ ಇರೋದು ಫ್ರೆಂಡ್ಸ್ ಹೆಚ್ಚು ಎಲ್ಲಿ ಹಾವುಗಳಿರ್ತವೆ ಆ ಕಡೆನೇ ಜಾಸ್ತಿ ಇರೋದು. ನೀವು ನೋಡ್ಕೊಂಡು ಹೋಗಿ ಫ್ರೆಂಡ್ಸ್. ಎಲ್ಲರೂ ಸಿಕ್ಕಿದ್ರೆ ನೀವು ಇದು ಮಾಡಬೇಡಿ, ನೋಡಿರೋ ಆಶ್ಚರ್ಯದಲ್ಲಿ. ಯಾಕೆಂದರೆ ಈ ನಾಗಲಿಂಗ ಪುಷ್ಪ ಎಲ್ಲೆಲ್ಲಿರ್ತವೆ ಅಲ್ಲೆಲ್ಲ ಹಾವುಗಳು ತುಂಬ ಇರ್ತವೆ. ಸ್ವಲ್ಪ ನೀವು ನೋಡ್ಕೊಂಡು ಹೋಗಿ. ನಾನು ಇಲ್ಲಿ ಜಸ್ಟ್ ಇವಾಗ ತಾನೇ ನೋಡಿ ಈಗ ತೋರಿಸ್ತಾ ಇದ್ದೀನಿ, ಇಲ್ಲಿ ಫ್ಲವರ್ ತೋರಿಸ್ತಾ ಇದ್ದೀನಿ ಅಲ್ವಾ. ನೋಡಿ ಈಗ ತಾನೇ ಜಸ್ಟ್ ನನಗೂ ಹಾವುಗಳ ಬಗ್ಗೆ ಮಾಹಿತಿ ಇರಲಿಲ್ಲ. ನೋಡಿ ಈಗ ನಾನು ಜಸ್ಟ್ ಇಲ್ಲಿ ನೋಡ್ಬಿಟ್ಟು ನಾಗಲಿಂಗ ಪುಷ್ಪನ ಈಗ ತಾನೇ 5 ನಿಮಿಷದಲ್ಲಿ ಹಾವಿನ ಸೊಲೆ ನೋಡಿದೆ. ನೋಡಿ ಎಲ್ಲಿ ಅಂತ ತೋರಿಸ್ತೀನಿ ನೋಡಿ. ನೋಡಿ ಹಾವಿನ ಸೊಲೆ ನೋಡಿ, ಈಗ ತಾನೇ ಯಾವುದೋ ಹಾವು, ಸುಮಾರು ದಿನ ಆಗಿರಬೇಕು. ಬಟ್ ನೋಡಿ ಅದ್ರ ಪಕ್ಕದಲ್ಲೇ ಇರೋದು. ನೋಡಿ ಇಲ್ಲೇ ಹಾವಿನ ಸೊಲೆ ಇದೆ, ಹಾವಿನ ಸೊಲೆ ಬಿಟ್ಟು ಹೋಗಿದೆ. ಇದೆಲ್ಲ ನೋಡಿ ಹುತ್ತ ಅನಿಸುತ್ತೆ. ನೋಡಿ ಇದೆಲ್ಲ ಹುತ್ತನೇ. ನೋಡಿ ಇಲ್ಲೇ ಹಾವಿನ ಸೊಲೆ, ನೋಡಿ ಹಾವಿನ ಸೊಲೆ ಇದೆ. ಹಾವಿನ ಸೊಲೆ ನೋಡಿ ಅಲ್ಲಿಂದ ಬಂದರೆ ನೋಡಿ, ಅಲ್ಲಿಂದ ಬಂದರೆ ನೋಡಿ, ಅಲ್ಲಿಂದ ಬತ್ತಾ ಬಂದರೆ 4 ಹೆಜ್ಜೆ ಗ್ಯಾಪಲ್ಲಿ ಅಷ್ಟೇ. ನೋಡಿ ಇಲ್ಲೇ ನಾಗಲಿಂಗ ಪುಷ್ಪ, ನೋಡಿ ಇಲ್ಲೇ ನಾಗಲಿಂಗ ಪುಷ್ಪ. ಅದಕ್ಕೆ ಫ್ರೆಂಡ್ಸ್ ದಯವಿಟ್ಟು ಈ ನಾಗಲಿಂಗ ಪುಷ್ಪನ ನೋಡಿದಾಗ ಹುಷಾರಾಗಿರಿ, ದಯವಿಟ್ಟು ಹುಷಾರಾಗಿರಿ. ನೋಡಿ ನೋಡಿ ಥರ ನಾಗರಾವ್ ಇರೋ ಕಡೆ ಜಾಸ್ತಿ ಇರುತ್ತೆ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್.